ಕಾರ್ಯಕ್ರಮದ ಆರಂಭದಲ್ಲಿ ಸಭಾ ಸಂಯೋಜನೆಯೊಂದಿಗೆ ಶ್ರೀ ಸರಸ್ವತಿ ಕಾನ್ವೆಂಟ್ನ ಶಿಕ್ಷಕಿ ಶ್ರೀಮತಿ ಪುಷ್ಪಾವತಿ ಎಎನ್ ರವರು ಪ್ರಾರ್ಥನಾ ಗೀತೆಯನ್ನು ಹಾಡಿದ್ರು. ಕವಿ ಹಾಗೂ ಶಿಕ್ಷಕರಾದ ಶ್ರೀ ಪಿ.ವಿ. ನಾರಾಯಣ ಕುಲಕರ್ಣಿಯವರು ಸ್ವಾಗತ ಭಾಷಣ ಮಾಡಿದ್ರು. ಬಳಿಕ ಗೌರವಾನ್ವಿತ ಗಣ್ಯರು ಜ್ಯೋತಿ ಪ್ರಸರಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ದೀಪ ಬೆಳಗಿದ್ರು. ಪ್ರಾಸ್ತಾವಿಕ ನುಡಿಯನ್ನು ಸಹಾಯಕ ಪ್ರಾಧ್ಯಾಪಕರಾದ ಟಿ.ಸಿ. ನಾರಾಯಣಸ್ವಾಮಿಯವರು ನೀಡಿದ್ರು. ನಂತರ ಗಣ್ಯರ ಸಮ್ಮುಖದಲ್ಲಿ ಪುಸ್ತಕವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಅತಿಥಿ ಭಾಷಣಗಳಲ್ಲಿ ಶ್ರೀ ಸರಸ್ವತಿ ಕಾನ್ವೆಂಟ್ನ ಅಧ್ಯಕ್ಷರಾದ ಶ್ರೀ ಎನ್ ಶ್ರೀಕಾಂತ್, ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರಾದ ಶ್ರೀ ಎಸ್.ವಿ. ನಾಗರಾಜರಾವ್ ಹಾಗೂ ನಿವೃತ್ತ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ವೈ.ಎನ್. ದಾಶರಾತಿ ಇವರು ಕೂಡ ಮಾತನಾಡಿದರು. ಲೇಖಕರಾದ ಶ್ರೀನಿಧಿ ಡಿ.ಎಸ್. ರವರು ಶ್ರಮ, ಸಂಶೋಧನೆ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಮನಪೂರ್ವಕವಾಗಿ ಮೆಚ್ಚಿ ಮಾತನಾಡಿದರು. ಓಕೆ, ಬಟ್ ನನಗೆ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಯಾಕೆ ಬಂತು ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಎರಡು ಬೇಸ್ ಇದೆ, ಆರ್ಥಿಕವಾಗೊಂದು, ಮಾನಸಿಕವಾಗೊಂದು. ಆರ್ಥಿಕವಾಗಿ ಬಿಫೋರ್ ಅರ್ನಿಂಗ್ ಒಂಥರ ಇತ್ತು, ಆಫ್ಟರ್ ಅರ್ನಿಂಗ್ ಒಂಥರ. ಬಿಫೋರ್ ಅರ್ನಿಂಗ್ ನನಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾವಪ್ಪ ಎಲ್ಲ ನೋಡ್ಕೊಳ್ತಿದ್ರು, ಸೊ ನನಗೆ ಏನಾದ್ರ ಬಗ್ಗೆ ಸಿಗಲಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಫ್ಟರ್ ಐ ಸ್ಟಾರ್ಟೆಡ್ ಅರ್ನಿಂಗ್ ನನಗೆ ಜವಾಬ್ದಾರಿಗಳು ನಮ್ಗೆ ಗೊತ್ತಾಗೋದು ಸ್ಟಾರ್ಟ್ ಆಯಿತು. ಏನಪ್ಪ, ಒಂದು ತಿಂಗಳು ಕಳೆಯೋದ್ರಲ್ಲಿ ಭಯ ಆಗ್ತಿತ್ತು ನನಗೆ. ಹೆಂಗಪ್ಪ ಮುಂದಿನ ತಿಂಗಳು ಸಂಬಳ ಕಾಯ್ತಿದ್ದೆ ನಾನು, ಹಿಂಗಾದರೆ ಥರ ಭಯ ಸ್ಟಾರ್ಟ್ ಆದಾಗ ಏನು ಮಾಡಬೇಕು ಅಂದ್ಕೊಂಡೆ ಅಂದರೆ, ಎಲ್ಲರೂ ದಡ್ಡರ ಥರ ನಾನು ನನ್ನ ಇನ್ಕಮ್ನ ಇನ್ಕ್ರೀಸ್ ಮಾಡಿಕೊಂಡ್ರೆ ಸಾಕು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಹಾಗಾಗಿ ನನ್ನ ಸ್ಕಿಲ್ಸೇ ಡೆವಲಪ್ ಮಾಡಿಕೊಂಡೆ, ನನ್ನ ಇನ್ಕಮ್ನ ಇನ್ಕ್ರೀಸ್ ಮಾಡಿಕೊಂಡೆ. ಬಟ್ ಇದರಿಂದ ಚೇಂಜಸ್ ಏನಾಗಿಲ್ಲ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಷ್ಟೇ. ಅದೇ ಸಮಸ್ಯೆಗಳು ಅದೇ ಇದೆ. ಆಮೇಲೆ ನನಗೆ ಬುಕ್ ಓದೋ ಅಭ್ಯಾಸ ಇದೆ, ಸುಮಾರು ಪುಸ್ತಕಗಳು ಓದಿದ್ದೀನಿ. ಬಟ್ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬೈ ರಾಬರ್ಟ್ ಕಿಯೋಸ್ಕಿ 1992 ಬರೆದಿದ್ದಾರೆ. ಬಟ್ ನನ್ನ ಕರ್ಮ ನಾನು 2010 ಓದಿದ್ದೀನಿ. ಈ ಕೃತಿ ವಿದ್ಯಾರ್ಥಿಗಳು, ಯುವ ಜನರು ಮತ್ತು ಸಾಮಾನ್ಯ ಜನತೆಗೆ ಆರ್ಥಿಕ ಜಾಗೃತಿ ಮೂಡಿಸುವ ಮಹತ್ವದ ಕೃತಿಯಾಗಿದೆ ಅಂತ ಅಭಿಪ್ರಾಯಪಟ್ಟರು ಹಾಗೂ ಲೇಖಕರಿಗೆ ಶುಭ ಹಾರೈಸಿದ್ರು. ನಂತರ ಲೇಖಕರಾದ ಶ್ರೀನಿಧಿ ಡಿ.ಎಸ್. ರವರು ಮಾತನಾಡಿ, ಈ ಪುಸ್ತಕ ಬರವಣಿಗೆಯ ಹಿಂದೆ ಇರುವ ಉದ್ದೇಶ ಹಾಗೂ ಸಮಾಜಕ್ಕೆ ನೀಡಬೇಕೆಂದಿರುವ ಆರ್ಥಿಕ ಸಂದೇಶವನ್ನು ವಿವರಿಸಿದರು. ಸಂಪೂರ್ಣ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಿರೂಪಿಸಿದ ರವಿಯನ್, ಉಪನ್ಯಾಸಕರು BGSIMS ರವರು ಕಾರ್ಯಕ್ರಮಕ್ಕೆ ಸಮಗ್ರ ರೂಪ ನೀಡಿದರು. ಒಟ್ಟಾರೆ ಕಾರ್ಯಕ್ರಮವು ಗಣ್ಯರ ಉಪಸ್ಥಿತಿ ಹಾಗೂ ಸಾರ್ವಜನಿಕರ ಭಾರಿ ಭಾಗವಹಿಸುವಿಕೆಯೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು. ಪುಸ್ತಕ ಲೋಕಾರ್ಪಣೆ ಆಗಿದೆ. ಇದರ ಮೇನ್ ಉದ್ದೇಶ ಎಲ್ಲರೂ ಫಿನಾನ್ಷಿಯಲ್ ಲಿಟ್ರೇಟ್ ಆಗಬೇಕು. ಇದನ್ನು ಎಲ್ಲರೂ ಅರ್ಥಕೊಳ್ಳೋದಕ್ಕೆ ತುಂಬ ಸಾಮಾನ್ಯ ಜನಗಳಿಗೂ ಅರ್ಥ ಆಗೋ ಥರ ಸಾಮಾನ್ಯ ಲ್ಯಾಂಗ್ವೇಜಲ್ಲಿ ಬರೆದಿದ್ದೀನಿ. ಎಲ್ಲರೂ ಓದಿ ಅಳವಡಿಸ್ಕೊಳ್ಳಿ, ಎಲ್ಲರೂ ಫಿನಾನ್ಷಿಯಲ್ ಎಜುಕೇಟೆಡ್ ಆಗಿ. ಬಿಡುಗಡೆ ಸಮಾರಂಭ ಆಯಿತು. ದ ವೆಲ್ತ್ ಬ್ಲೂ ಪ್ರಿಂಟ್, ಹೌ ಇಂಡಿಯನ್ಸ್ ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್. ಸೊ ಮೇನ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎವ್ರಿ ಬುಕ್ ಹ್ಯಾಸ್ ಸಮಥಿಂಗ್. ಸೊ ಪ್ರತಿಯೊಂದು ಬುಕ್ಕಲ್ಲೂ ಒಂದು ಇಂಪಾರ್ಟೆಂಟ್ ಅಂಶ ಇರುತ್ತೆ, ಎಲ್ಲೋ ಒಂದು ಲೈನ್ ಸಿಗ್ಬೋದು, ಅದು ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು. ಈ ಬುಕ್ಕಲ್ಲಿ ಆ ಥರ ತುಂಬ ಆಸ್ಪೆಕ್ಟ್ಸ್ ಇದೆ. ಸೊ ದಯವಿಟ್ಟು ಓದಿ, ತುಂಬ ಸಿಂಪಲ್ ಆಗಿದೆ. ಆಲ್ರೆಡಿ ತುಂಬ ಜನ ಮಾತಾಡಿದ್ರು ಇದ್ರ ಬಗ್ಗೆ, ವೆರೈಟಿಯಾಗಿ ಮಾತಾಡಿದ್ರು. ಓದಿ ಎಲ್ಲೋ ಒಂದು ಕಲಿಕೆ ಸಿಗುತ್ತೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಲೈಫ್ ಲಾಂಗ್ ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಬಟ್ ಡೋಂಟ್ ನೆಗ್ಲೆಕ್ಟ್ ಎನಿಥಿಂಗ್, ಕೀಪ್ ಲರ್ನಿಂಗ್ wherever it's possible, and then this wealth blueprint, how Indians achieve financial freedom, can make your life financially free. And I want to congrats Nidhi. ನನಗೆ ಚೈಲ್ಡ್ಹುಡ್ಡಿಂದಲೂ ನಿಧಿ ಅಂದರೆ ನನಗೊಂದು ನಂಬಿಕೆ ಇತ್ತು, he does something in life ಅಂತ. So he is doing something in his life. It's about finances, his financial journey is trying to share with the rest of the world. And then first financial exposure ಸಿಕ್ಕಿತ್ತು. So I've learned a lot from